ಬಣ್ಣದ ರಾಜಕಾರಣ. ಉಸುರುವಳ್ಳಿಗೂ ಒಂದಿಷ್ಟು ಬಣ್ಣ ಕೆಲವೊಂದಿಷ್ಟು ಸಂದರ್ಭಕ್ಕೆ ಬದಲಾವಣೆ ಆಗುತ್ತೆ. ಬಟ್ ರಾಜಕೀಯದ ಬಣ್ಣಗಳು ಮಾತ್ರ ಹೆಂಗ್ ಬದಲಾವಣೆ ಆಗುತ್ತೆ, ಯಾವ್ಯಾವ ರೀತಿ ಬದಲಾವಣೆ ಆಗುತ್ತೆ, ಯಾರ್ಯಾರು ಬದಲಾವಣೆ ಮಾಡ್ಕೊಳ್ತಾರೆ, ಹೇಗೆಲ್ಲ ಬದಲಾವಣೆ ಮಾಡ್ಕೊಳ್ತಾರೆ, ಎಲ್ಲೆಲ್ಲಿ ಬಣ್ಣ ಬದಲಾವಣೆ ಮಾಡ್ಕೊಳ್ತಾರೆ ಅನ್ನೋದು ಹೇಳೋದು ಕಷ್ಟ ಆಗುತ್ತೆ. ಈಗ ಬಣ್ಣದ ರಾಜಕಾರಣ ಬೇರೆ ರೀತಿಯಲ್ಲಿ ಅರ್ಥ ಆಯಿತು. ಹೇಗೆ? ಕೇಸರಿ ಅಂದ್ರೆ ಸಾಕು, ಯಾಕೆ ಕಾಂಗ್ರೆಸ್ ಉರಿದುಕೊಳ್ಳುತ್ತೆ ಅಂತ ಬಿಜೆಪಿಯವರ ಕೆಂಡ ಕಾರ್ತಾ ಇದೆ. ಹೌದ್ರಿ, ನೀವು ರಾಷ್ಟ್ರಧ್ವಜವನ್ನ ಅವಮಾನ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡ ತಕ್ಷಣ ಏನಾಯ್ತು, ಏನ್ ತಪ್ಪು ಅಂತ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಅದಕ್ಕೆ ಟೀಕೆ ಮಾಡ್ತಾ ಇದ್ದಾರೆ. ಇದು ರಾಜಕಾರಣ. ಮಂಡ್ಯದಲ್ಲಿ ಹಿಂದುತ್ವದ ಅಲೆ ಎಬ್ಬಿಸುತ್ತಾ ಹನುಮಧ್ವಜ ದಂಗಲ್. ಮಂಡ್ಯ ಲೋಕಯುದ್ಧದ ದಿಕ್ಕನ್ನೇ ಬದಲಿಸುತ್ತಾ ಹನುಮಧ್ವಜ ಕಿಚ್ಚು. ಅದು ರಾಜಕೀಯ ತಂತ್ರವೋ ಅಥವಾ ಜನರ ಭಾವ ಸ್ಫೋಟ ಆಗಿರೋದು? ಆರದ ಧ್ವಜ ಕಿಚ್ಚು ಹನುಮ ಸೆಂಟಿಮೆಂಟ್ ಸುನಾಮಿಯನ್ನ ಎಬ್ಬಿಸ್ತಾ ಇದೆ. ಕಮಲದಳ ಜಂಟಿ ಕಹಳೆಯನ್ನ ಮೊಳಗಿಸಿದೆ. ಕೈನಿಂದಲೂ ಕೂಡ ರಾಜಕೀಯ ದಾಳಿ ಉಂಟಾಗ್ತಾ ಇದೆ. ಹಿಂದುತ್ವದ ಅಲೆಯನ್ನ ಈಗ ಹಳೆ ಮೈಸೂರು ಭಾಗದಲ್ಲಿ ಎಬ್ಬಿಸ್ತಾ ಇದೆ. ವಿಧಾನಸಭೆಯ ಚುನಾವಣೆಯಲ್ಲೇನೆ ಈ ಪ್ರಯೋಗವನ್ನ ಬಿಜೆಪಿ ಮಾಡೇ ಆಗಿತ್ತು. ಅದರ ಪರಿಣಾಮವಾಗಿ 6% ಓಟ್ ಅನ್ನ ಹಳೆ ಮೈಸೂರು ಭಾಗದಲ್ಲಿ ಎತ್ಕೊಳ್ಳೋಕೆ ದಾರಿ ಮಾಡಿಕೊಂಡಿತ್ತು. ಅದೇ ನಿಟ್ಟಿನಲ್ಲೇ JDS ಏಟ್ ಸರಿಯಾಗಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿ ಹೋಗಿತ್ತು. ಈಗ ಜೊತೆಯಾಗಿ ನಿಂತುಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕೆರಗೋಡು ಕದನ, ಬಿಜೆಪಿ JDS ಜಂಟಿ ಹೋರಾಟ. ಧ್ವಜ ಹಾರಿಸಲು ಒಪ್ಪಿಗೆಯನ್ನ ಕೊಟ್ಟ ಮೇಲೂ ಕೂಡ ಜಿದ್ದಿಗೆ ಬಿದ್ದಿದ್ಯಾರು? ಬಿಜೆಪಿಯ ಜೊತೆಗೆ ಕೇಸರಿ ತೊಟ್ಟ ಮಾಜಿ ಸಿಎಂ ಕುಮಾರಸ್ವಾಮಿ. ನಿನ್ನೆನೆ ಹೇಳ್ತಾ ಇದ್ದೆ ನಾನು, ದ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಅವರನ್ನ, ಬಹಳ ಚೆನ್ನಾಗಿ ಕಾಣ್ತಾ ಇದೆ ಅದೊಂದು ರೀತಿಯಾಗಿ ಅಂತ ಹೇಳಿ. ಅಲ್ಲಿಯವರೆಗೂ ಹಸಿರು ಟಾವೆಲ್ ಅನ್ನ ಹಾಕ್ತಾ ಇದ್ರು, ಅದು ಇನ್ನೊಂದು ರೀತಿಯಾಗಿ ಕಾಣಿಸ್ತಾ ಇತ್ತು. ರೈತರ ವಿಚಾರದಲ್ಲಿ ಅದು ಚೆನ್ನಾಗಿ ಕಾಣ್ತಾ ಇತ್ತು. ಅದಾದ್ಮೇಲೆ ಒಂದು ಟಾವೆಲ್ ಅನ್ನ ಹಾಕೊಳ್ತಾ ಇದ್ರೆ ಅದು ಇನ್ನೂ ಒಂದು ರೀತಿ ಚೆನ್ನಾಗಿ ಕಾಣ್ತಾ ಇತ್ತು. ಕೇಸರಿ ಹಾಕಕ್ಕೆ ಶುರು ಮಾಡಿದ್ರು. ರಾಜಕೀಯದಲ್ಲಿ ಎಂತೆಂಥ ಅನಿವಾರ್ಯತೆಗಳು ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ಜಸ್ಟ್ ಒಂದು ಪ್ಲಾನ್ಸ್ ಅನ್ನ ಕೊಟ್ಟೆ ನಿಮಗೆ. ಯಾರು ಬೇಕಾದರೂ ಹೇಗೆ ಬೇಕಾದರೂ ಹಾಕ್ಕೊಳ್ಬೋದು. ಸೊ ಈಗ ಈ ಬೆಳವಣಿಗೆ ಎಲ್ಲಿಗೆ ತಂದು ಇಡುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಏನೆಲ್ಲ ಆಗಿದೆ ಅನ್ನೋ ವಿಚಾರ, ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ. ಸುತ್ತಲ್ಲ ನೋಡ್ತಾ ಇದ್ದೀವಿ, ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಫಾಲೋಯರ್ಸ್, ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದಾಗಬೇಕು. ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ವಿಚಾರ, ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ. ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ, ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ, ಬಿಜೆಪಿ ಬೇಸಿಲ್ಲ. ಅದಕ್ಕೆ ಬಿಜೆಪಿ ಬೇಸಿ ಇವರು ಶಕ್ತಿನ ಅರಿತಾ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ಮಾಡ್ತಾ ಇದ್ದಾರೆ, ಡಿಸ್ಟರ್ಬೆನ್ಸ್ ಮಾಡಬೇಕು, ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು. ಎಲ್ಲ ವರ್ದವರು ಹಣ್ಣು ತಂದಿರಂತೆ ನಡೀತಾ ಇದ್ರು. ಈಗ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಜನರನ್ನ ಪ್ರಚೋದನೆ ಮಾಡಿದ್ದೀರ. ನಮ್ಮ ಜಿಲ್ಲೆಯ ಯುವಕರನ್ನ ಅವರು ಇಂಥ ವಿಚಾರದಲ್ಲಿ ಯಾವತ್ತೂ ಯಾರೂ ಕೈ ಹಾಕ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಯುವಕರ ಬದುಕಿನಲ್ಲಿ ಆಟ ಆಡ್ತಾ ಇದ್ದೀರಾ. ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿಯವರಿಗೆ ತಗೊಂಡು ನಮ್ಮ ಜಿಲ್ಲೆಯ ಯುವಕರನ್ನ, ನಮ್ಮ ಜಿಲ್ಲೆಯ ಸಾರ್ವಜನಿಕರನ್ನ ನೆಮ್ಮದಿನ ಹಾಳು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಹೆಜ್ಜೆ ಇಟ್ಟಿದ್ದಾರಲ್ಲ, ನನಗೆ ಇದು ಭಾಳ ನೋವಿನ ಸಂಗತಿ. ಚಲುವರಾಯಸ್ವಾಮಿ ತುಂಬ ಎಮೋಷನಲ್ ಆಗಿ ಮಾತನಾಡ್ತಾ ಇದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಚಲುವರಾಯಸ್ವಾಮಿ ಅವರು ಹಿಂದೆ ಕೆಲವು ವಿಚಾರಗಳಲ್ಲಿ ಏನು ಮಾತನಾಡಿದರು, ಭಾಳ ಚೆನ್ನಾಗಿದೆ. ಓಕೆ, ಅದನ್ನೇ ಹೇಳಿದ್ದು ನಾನು, ಬಣ್ಣದ ರಾಜಕೀಯ ಅಂತ ಹೇಳಿ. ಸೊ ಕೆರಗೋಡು ಗಲಾಟೆ ಚುನಾವಣೆಗಾಗಿಯೇ ಹೆಣದ ತಂತ್ರನ ಗೊತ್ತಿಲ್ಲ, ಯಾರ್ಯಾರು ಯಾವ್ಯಾವ ರೀತಿಯಾಗಿ ತಂತ್ರವನ್ನು ಹೆಣಿತಾರೆ ಅಂತ ಹೇಳಿ. ಕೆರಗೋಡು ಘಟನೆಗೆ ಸರ್ಕಾರವೇ ಕಾರಣ ಅಂತ ದಳಪತಿ ಹೇಳ್ತಾ ಇದ್ದಾರೆ. ಮಂಡ್ಯವನ್ನ ಕರಾವಳಿ ಮಾಡೋಕೆ ಹೊರಟಿದ್ದಾರೆ ಅಂತ ಗುಡುಗಿದ್ದಾರೆ. ಕೇಸರಿ ಶಾಲ್ ಹಾಕೋದು ಅಪರಾಧನ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕೇಸರಿ ಬಣ್ಣ ತ್ರಿವರ್ಣ ಧ್ವಜದಲ್ಲೇ ಇದೆ. ಕಾಂಗ್ರೆಸ್ಗೆ ಸಂಕುಚಿತ ಮನೋಭಾವ ಕಾಣಿಸ್ತಾ ಇದೆ ಅನ್ನುವಂತ ಮಾತನಾಡಿದ್ದಾರೆ. ಮೇಲೇನೊಂದು ದೋಷ ಹೊರಿಸಿದ್ದಾರೆ. ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನಿನ್ನೆ ದಿನ ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅವರ ಮುಖಭಾವಗಳನ್ನು ನಾನು ನೋಡಿದೆ. ನಿಮ್ಮ ಮುಂದೆ ಇವತ್ತಿನ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ
ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವ್ರ ಮುಖಭಾವವನ್ನು ನೋಡಿದೆ. ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರೇಕರದು, ಅತಿ ವಿನಯಂ ದೂರ್ತ ಲಕ್ಷಣಂ ಅಂತ, ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರಲ್ಲಿ. ನಾನು ಕೇಸರಿ ಶಾಲನ್ನ ಈಗ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಈಗ ನಾನು ದಲಿತ ಸಮಾಜ ಸಭೆಗಳಿಗೆ ಹೋಗ್ತೀನಿ, ಹಲವಾರು ಬಾರಿ ಹೋಗಿದ್ದೇನೆ. ಜೈ ಭೀಮ್ ಕಾರ್ಯಕರ್ತರು ಜೈ ಭೀಮ್ ಅಂತಕ್ಕಂಥದ್ದನ್ನು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಏನು ಕೂಗ್ತಾರೆ, ದಲಿತ ಸಮಾಜದ ನನ್ನ ಬಂಧುಗಳು ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ ಅದನ್ನೂ ಸಹ ನಾನು ಹಾಕೊಂಡಿದ್ದೇನೆ. ಪಾಪ ಅದು ಅವ್ರ ಕಣ್ಣಿಗೆ ಕಂಡಿಲ್ಲ. ಆ ತ್ರಿವರ್ಣ ಧ್ವಜವನ್ನು ರಚನೆ ಮಾಡಿದಾಗ ದೇಶದ ರಾಷ್ಟ್ರಧ್ವಜ ಅಂತ ತೀರ್ಮಾನ ಮಾಡಿ ಕೇಸರಿ ಬಣ್ಣವನ್ನು ಅದಕ್ಕೆ ಯಾತಕ್ಕೆ ಆ ಧ್ವಜಕ್ಕೆ ಲೇಪನ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ನ ಮಹಾನ್ ನಾಯಕರು, ಇತಿಹಾಸ ಇರತಕ್ಕಂಥ ಈಗಿನ ಮಹಾನ್ ನಾಯಕರು ಇವರಲ್ಲ. ಇವರು ಅಗಲ್ದೊರಡಗೋರು ಈಸ್ಟ್ ಇಂಡಿಯಾ ಕಂಪನಿ ಮಾಲೀಕರುಗಳು. ಇವರು ಈಸ್ಟ್ ಇಂಡಿಯಾ ಕಂಪನಿ ಫಾಲೋ ಮಾಡ್ತಾ ಇರೋರು ಇವರು. ಕುಮಾರಸ್ವಾಮಿ ಅವರು ನಿಜವಾದ ಜಾತ್ಯತೀತರಪ್ಪ. ಯಾಕೆ? ಹಸಿರು ಶಾಲು ಹಾಕ್ಕೊಳ್ತಾರೆ, ನೀಲಿ ಬಣ್ಣದ ಶಾಲು ಹಾಕ್ಕೊಳ್ತಾರೆ, ಕೇಸರಿ ಬಣ್ಣದ ಶಾಲು ಹಾಕ್ಕೊಳ್ತಾರೆ, ಎಲ್ಲವೂ ಹಾಕ್ಕೊಳ್ತಾರೆ. ಕಾಂಗ್ರೆಸ್ನವ್ರಿಗೆ ಯಾಕಾಗಲ್ಲ? ಜಾತ್ಯತೀತ ಅಂದ್ರೆ ಏನು? ಅದು ಒಂದು ಕಡೆ. ಓಕೆ, ಬರೋಣ. ಹನುಮ ಸ್ತಂಭಕ್ಕೆ ಕೆರಗೋಡು ಗ್ರಾಮ ಪಂಚಾಯಿತಿ ಅನುಮತಿ. ಸೊ ಹನುಮ ಧ್ವಜ ಹಾರಿಸಲು ಒಪ್ಪಿಗೆ ಬಳಿಕವೂ ಕೂಡ ರಾಜಕೀಯ ಫೈಟ್ ಜೋರಾಗ್ತಾ ಇದೆ. ಶಾಂತಿ ಇದ್ದ ನೆಲದಲ್ಲಿ ಹನುಮ ಧ್ವಜ ವಿವಾದ ಸೃಷ್ಟಿಯಾಗಿದ್ದು ಹೇಗೆ? ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಬೆಂಬಲಿತ ಸದಸ್ಯರಿಂದ ಬೆಂಬಲ ಸಿಕ್ಕಿತ್ತಲ್ಲಿ. 22 ಸದಸ್ಯರ ಪೈಕಿ 18 ಸದಸ್ಯರು ಬೆಂಬಲವನ್ನ ಕೊಡ್ತಾರೆ. ಬಹುಮತ ಸಿಕ್ಕ ನಂತರವೂ ಕೂಡ ಇದನ್ನ ವಿರೋಧ ಮಾಡುವಂಥದ್ದು ಏನಿತ್ತಲ್ಲಿ? ಯಾತಕ್ಕೋಸ್ಕರ ವಿರೋಧ ಆಯಿತು ನೋಡಿ. ನಿಮಗೆ ಒಂದು ಲೆಕ್ಕ ಕೊಡ್ತಾ ಇದ್ದೀವಿ. ಒಟ್ಟು 22 ಸದಸ್ಯರ ಬಲ ಇದೆ ಅಲ್ಲಿ ಧ್ವಜದ ಪರವಾಗಿ ಮತ ಚಲಾವಣೆ ಆಗಿದ್ದು ಒಟ್ಟು 18. ಅದರಲ್ಲಿ ಜೆಡಿಎಸ್ 9, ಕಾಂಗ್ರೆಸ್ 7, ಬಿಜೆಪಿ 2 ಮತಗಳು ಬರುತ್ತೆ. ಅದರಲ್ಲಿ ಒಟ್ಟು 22ರಲ್ಲಿ ಒಬ್ಬರೇನೋ ಇಬ್ಬರು ಅಬ್ಸೆಂಟ್ ಆಗಿರ್ತಾರೆ. ಇನ್ನುಳಿದಂಥ ವೋಟ್ಗಳಾಗುತ್ತೆ. ಅದರಲ್ಲಿ 18 ವೋಟ್ಗಳು ಧ್ವಜದ ಪರವಾಗಿರುತ್ತೆ, ಅನುಮೋದನೆಯನ್ನು ಕೊಡಬೇಕು ಅಂತೇಳಿ. ಗ್ರಾಮ ಪಂಚಾಯಿತಿ ಸದಸ್ಯರೇ ಬಂದು ಇವತ್ತು ಮಾತನಾಡಿದ್ರು ತುಂಬಾ ಜನ. ನಾವು ಅನುಮೋದನೆ ಕೊಟ್ಟಿದ್ದೀರಿ, ಅದಕ್ಕೆ ಈ ರೀತಿಯಾಗಿ ವಿರೋಧ ಯಾಕೆ ಮಾಡ್ತಾ ಇದ್ದೀರಾ ಅಂತ ಅವರೇ ಆಕ್ರೋಶವನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಿದ್ದು.